ಎರಡನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 19ನೇ ವಚನ. ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪ ಆರತಿ ಹಿಡಿದಿದ್ದ ಉಜ್ಜೀಯನು ಕೋಪವುಳ್ಳವನಾದನು, ಯಾಜಕರ ಮೇಲೆ ಕೋಪ ತೋರಿಸಿದನು. ನೋಡಿ, ಸೇವಕರಿಗೇ ದ್ವೇಷಿಸಲು ಆರಂಭಿಸುತ್ತಾನೆ. ದೇವರನ್ನು ಸೇವಿಸುವಂತಹ ಯಾಜಕರಿಗೆ ಅಪ್ಪಣೆ ಕೊಡುವಂತಹ ಸ್ಥಾನಕ್ಕೆ ಸೇರ್ತಾನೆ. ಯಾಜಕರ ಮೇಲೆ ಕೋಪ ತೋರಿಸಿದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತುಕೊಂಡಾಗ ಯಾಜಕರು ನೋಡುತ್ತಿರುವಾಗಲೇ ಅವನ ಹಣೆಯಲ್ಲಿ ಕುಷ್ಠರೋಗವು ಹುಟ್ಟಿತು. ಮಹಾಯಾಜಕನಾದ ಅಜರ್ಯನು ಎಲ್ಲಾ ಯಾಜಕರು ಅವನನ್ನು ದೃಷ್ಟಿಸಿ ನೋಡಿದಾಗ ಅವನ ಹಣೆಯಲ್ಲಿ ಕುಷ್ಠವು ಕಂಡು ಬಂದ ಕಾರಣ ಅವರು ತಡಮಾಡದೆ ಶೀಘ್ರದಲ್ಲೇ ಅವನನ್ನು ಅಲ್ಲಿಂದ ಹೊರಗೆ ಹೊರಡಿಸಿದರು. ಯೆಹೋವನು ತನ್ನನ್ನು ಬಾಧಿಸಿದಾನೆಂದು ಅವನಿಗೆ ತಿಳಿದುದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು. ವಚನ 21 ನೋಡಿ. ಉಜ್ಜೀಯನು ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದನು. ಅವಶ್ಯಕತೆ ಇತ್ತಂತಿರ ಕುಷ್ಠರೋಗ ಈ ರೀತಿಯಾಗಿ ತಂದುಕೊಳ್ಳುವಂಥದ್ದು? ಗರ್ವ ಏನ್ ಮಾಡಿತು ಗೊತ್ತಾ ಈ ಆತ್ಮಿಕನಿಗೆ, ಈ ಪ್ರಾರ್ಥನೆ ಮಾಡುವವನಿಗೆ? ದೇವರ ಸನ್ನಿಧಿಯಿಂದ ಸಹಾಯದಿಂದ ಅಭಿವೃದ್ಧಿಯಾದಂತಹ ಈ ರಾಜ ಕೊನೆಗೆ ಏನಾಗುತ್ತಾನೆ ಗೊತ್ತಾ? ಕುಷ್ಠರೋಗದಿಂದ ಸತ್ತಿದ ಪ್ರಿಯರೇ. ಯಾಕೆ ಗೊತ್ತಾ? ಅವನು ಸ್ಥಿರಗೊಂಡ ನಂತರ ಗರ್ವಕ್ಕೆ ಅವಕಾಶ ಕೊಟ್ಟು ದೇವರಿಂದ ದೂರವಾಗಿ ಇಷ್ಟಾನುಸಾರವಾಗಿ ಜೀವಿಸಿ ಕುಷ್ಠರೋಗ ತಂದುಕೊಂಡು ಸತ್ತು ಹೋದ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಲಿಚ್ಛಿಸುವುದೇನೆಂದರೆ, ನಾವು ದೇವರ ಸನ್ನಿಧಿಗೆ ಆಶೀರ್ವಾದಕ್ಕಾಗಿಯೋ ಆರ್ಥಿಕವಾಗಿ ಬಲ ಹೊಂದಿಕೊಳ್ಳುವುದಕ್ಕಾಗಿಯೋ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿಯೋ ಮಾತ್ರವೇ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡುತ್ತಿರುವುದಾದರೆ, ಈ ಅವಶ್ಯಕತೆ ತೀರಿದ ನಂತರ, ಈ ಕಷ್ಟ ತೀರಿದ ನಂತರ ನಾವು ದೇವರನ್ನು ಬಿಟ್ಟು ಬಿಡುತ್ತೇವೆ. ಕೇವಲ ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಕಷ್ಟ ತೀರಿಸಿಕೊಳ್ಳುವುದಕ್ಕಾಗಿ ನೀವು ದೇವರ ಬಳಿಗೆ ಬರುತ್ತಿರುವುದಾದರೆ, ಆ ಕಷ್ಟ ತೀರಿ ಹೋದ ನಂತರ ನೀವು ದೇವರಿಂದ ದೂರ ಆಗ್ತೀರಿ. ಇದು ಒಳ್ಳೆ ಆತ್ಮಿಕತೆ ಅಲ್ಲವೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನಿಮ್ಮ ಗುರಿ, ನಿಮ್ಮ ಗಮ್ಯ ಏನೆಂದರೆ ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವಂಥದ್ದೇ ಆಗಿರುತ್ತೆ. ತಲೆನೋವು, ಹೊಟ್ಟೆ ನೋವು, ಕಾಲ್ನೋವು ಹೋಗಬೇಕು, ನಿಮ್ಮ ಹಸುವೆ ತೀರಬೇಕು, ನಿಮ್ಗೆ ಉದ್ಯೋಗ ಬರಬೇಕು, ಮಗನ ಮದುವೆ ಆಗಬೇಕು, ಇಲ್ಲವೇ ನಿಮ್ಮ ಮಗಳಿಗೆ ಮಕ್ಕಳಾಗಬೇಕು. ಹೀಗೆ ಇವು ಲೋಕ ಸಂಬಂಧವಾದ ಅವಶ್ಯಕತೆಗಳಾಗಿವೆ. ಇಂಥ ಅವಶ್ಯಕತೆಗಳಿಗೋಸ್ಕರವೇ ನೀವು ದೇವರ ಬಳಿಗೆ ಬರುವುದಾದರೆ ನೀವು ನಿಜವಾದ ಆಶೀರ್ವಾದ ಕಳೆದುಕೊಳ್ತೀರಿ. ಯಾಕೆಂದರೆ ಯೇಸು ಈ ಲೋಕಕ್ಕೆ ಬಂದಿದ್ದು ನಿಮ್ಮ ಶರೀರ ಸಂಬಂಧವಾದ ಅವಶ್ಯಕತೆಗಳನ್ನು ತೀರಿಸುವುದಕ್ಕಾಗಿ ಅಲ್ಲ. ಇವೆಲ್ಲವುಗಳಿಗಿಂತಲೂ ಅತ್ಯಂತ ಅಮೂಲ್ಯವಾದ ಒಂದು ಅವಶ್ಯಕತೆ ಇದೆ. ಅದೇನೆಂದರೆ ರಕ್ಷಣೆಯಾಗಿದೆ, ಪಾಪ ಕ್ಷಮಾಪಣೆಯಾಗಿದೆ. ನೀವು ಮಾಡಿರುವಂತಹ ಎಲ್ಲ ಪಾಪಗಳ ನಿಮಿತ್ತ ನಿಮಗಾಗಿ ಭಯಂಕರವಾದ ನರಕ ಕಾದು ಎದುರು ನೋಡ್ತಾ ಇತ್ತು. ಆ ರೀತಿಯಾಗಿ ಕಾದು ಕುಳಿತಿರುವಂತಹ, ನಿಮಗಾಗಿ ಎದುರು ನೋಡುವಂತಹ ನರಕ ಶಿಕ್ಷೆಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ಒಂದೇ ಒಂದು ಮಾರ್ಗ. ಏನದು? ನಿಮ್ಮ ಪಾಪ ಕ್ಷಮಿಸಲ್ಪಡಬೇಕು. ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕಾಗಿರುವ ಒಂದೇ ಒಂದು ಮಾರ್ಗ ಅದೇನೆಂದರೆ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಲೋಕಕ್ಕೆ ಬಂದಿರುವಂತಹ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವಂಥದ್ದೇ. ಆತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬರಿಗೂ ಕೂಡ ದೇವರು ತನ್ನ ಮಗನಾಗುವ, ಮಗಳಾಗುವಂತಹ ಅವಕಾಶ ಅನುಗ್ರಹಿಸಿದ್ದಾರೆ. ನೀವು ಪರಲೋಕಕ್ಕೆ ಹೋಗಲು ಬಯಸುವಿರಾ? ಅಲ್ಲಿ ಯಾರು ಇರ್ತಾರೆ ಗೊತ್ತಾ? ದೇವರು ಇರ್ತಾರೆ. ದೇವರ ಜೊತೆ ಪರಲೋಕದಲ್ಲಿ ಮತ್ತೆ ಯಾರು ಇರ್ತಾರೆ? ದೇವರ ಮಕ್ಕಳೇ ಇರುತ್ತಾರೆ. ಹಾಗಾದರೆ ನೀವು ದೇವರ ಮಕ್ಕಳಾಗದೇ ಇದ್ದರೆ, ಅಂದರೆ ದೇವರ ಮಗನಾಗಿ ಮಗಳಾಗಿ ನೀವು ಅಂಗೀಕರಿಸಲ್ಪಡದೇ ಇದ್ದರೆ ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲ. ಹಾಗಾದರೆ ನೀವು ನಾನು ದೇವರ ಮಕ್ಕಳಾಗಬೇಕಾದ್ರೆ ಏನ್ ಮಾಡಬೇಕು? ದೇವರು ಕಳಿಸಿಕೊಟ್ಟಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಎಲ್ಲರನ್ನೂ ಕೂಡ ದೇವರು ತನ್ನ ಮಕ್ಕಳನ್ನಾಗಿ ಅಂಗೀಕರಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ. ಅಂದರೆ ಕ್ರಿಸ್ತನನ್ನು ನೀವು ರಕ್ಷಕನೆಂದು ಅಂಗೀಕರಿಸುವುದರಿಂದ ದೇವರ ಮಗನಾಗಿ ಮಗಳಾಗಿ ಅಂಗೀಕರಿಸಲ್ಪಡುತ್ತೀರಿ. ನೀವು ದೇವರ ಮಗನಾಗಿ ಮಗಳಾಗಿ ಅಂಗೀಕರಿಸಲ್ಪಡುವುದಾದರೆ ಒಂದು ದಿನ ದೇವರಿರುವ ಸ್ಥಳದಲ್ಲಿ ನೀವು ಕೂಡ ಇರ್ತೀರಿ. ಆ ದೇವರಿರುವಂತಹ ಸ್ಥಳಕ್ಕೆ ಬೈಬಲ್ ಹೇಳುತ್ತದೆ ಪರಲೋಕ ಆಗಿದೆ. ಆ ಪರಲೋಕದಲ್ಲಿ ಒಂದು ದಿನ ನೀವು ನಾವು ಇರಬೇಕಾದರೆ ಒಂದೇ ಒಂದು ಮಾರ್ಗ, ಆತನೇ ಕರ್ತನಾದ ಯೇಸು ಆಗಿದ್ದಾರೆ. ಆ ಯೇಸುವೇ ಹೇಳಿದ್ದಾರೆ, ನಾನೇ ಮಾರ್ಗ, ನನ್ನ ಹೊರತು ತಂದೆಯ ಬಳಿಗೆ ಯಾರೊಬ್ಬರೂ ಕೂಡ ಬರಲಾರರು ಎಂದು ಯೇಸು ಹೇಳಿದ್ದಾರೆ. ದಯವಿಟ್ಟು ಕೇಳಿ, ತಲೆನೋವು, ಹೊಟ್ಟೆನೋವು ವಾಸಿ ಮಾಡುವುದಕ್ಕಾಗಿ ಮಾತ್ರ ಅಲ್ಲ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದು. ನಶಿಸಿ ಹೋಗುವಂತಹ ನಿಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಆ ರಕ್ಷಣೆ ಬಹು ಬೆಲೆಯುಳ್ಳದಾಗಿದೆ. ಆ ರಕ್ಷಣೆ ನಿಮಗೆ ಕೊಡುವುದಕ್ಕಾಗಿ ಯೇಸು ತನ್ನ ಪ್ರಾಣವನ್ನೇ ಧಾರೆ ಎರೆಯಬೇಕಾಯಿತು, ಶಿಲುಬೆ ಮೇಲೆ ಪ್ರಾಣ ಕೊಡಬೇಕಾಯಿತು.
ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ನಾವು ಕರ್ತನ ಸನ್ನಿಧಿಗೆ ಬರುವುದಕ್ಕಾಗಿ ಪ್ರಧಾನ ಕಾರಣ ಯಾವುದು ಗೊತ್ತಾ? ಶರೀರ ಸಂಬಂಧವಾದ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಲ್ಲ. ಮತ್ಯಾವುದಕ್ಕೆ? ಆತ್ಮ ಸಂಬಂಧವಾದ ಬಾಂಧವ್ಯವನ್ನು ದೇವರೊಂದಿಗೆ ನೇಮಿಸಿಕೊಳ್ಳುವುದಕ್ಕಾಗಿ, ಆತನಿಗೆ ಮತ್ತಷ್ಟು ನಿಕಟತೆಯಲ್ಲಿ ಸೇರುವುದಕ್ಕಾಗಿ. ಅದೇ ಸಮಯದಲ್ಲಿ ಯೇಸು ಮತ್ತೂ ಹೇಳಿದ್ದೇನೆಂದರೆ, ಮೊದಲು ನನ್ನ ನೀತಿಯನ್ನು ರಾಜ್ಯವನ್ನು ಹುಡುಕಿರಿ, ಆನಂತರ ಎಲ್ಲವೂ ನಿಮಗೆ ಸೇರಿಸಲ್ಪಡುತ್ತೆ. ಏನು ತಿನ್ನಬೇಕೆಂದು, ಏನು ಕುಡಿಯಬೇಕೆಂದು, ಏನು ಧರಿಸಬೇಕೆಂದು, ಎಲ್ಲಿ ವಾಸಿಸಬೇಕೆಂದು, ಇವುಗಳ ಕುರಿತೇನು ನೀವು ಹೆಚ್ಚಾಗಿ ಚಿಂತಿಸಬೇಡಿ. ಅವೆಲ್ಲವುಗಳು ನಿಮಗೆ ಬೇಕೆಂಬುದಾಗಿ ನಿಮ್ಮ ಪರಲೋಕದ ತಂದೆಗೆ ತಿಳಿದೇ ಇದೆ. ಆದರೆ ನೀವು ನೀತಿಯಿಂದ ಜೀವಿಸಿರಿ, ನೀತಿಯುಕ್ತವಾದ ಜೀವಿತವನ್ನು ಜೀವಿಸಿರಿ, ನನ್ನ ಮಗನಾಗಿ ನನ್ನ ಮಗಳಾಗಿ ಜೀವಿಸಿರಿ. ನಿಮಗೆ ಯಾವುದು ಅವಶ್ಯಕವಾಗಿದೆಯೋ ಆ ಅವಶ್ಯಕತೆಯನ್ನೆಲ್ಲ ತೀರಿಸುತ್ತೇನೆ ಎಂದು ದೇವರು ಮಾತು ಕೊಟ್ಟಿದ್ದಾರೆ. ನಾವು ದೇವರನ್ನು ಹಿಂಬಾಲಿಸುವಂತಹ ಪ್ರಧಾನ ಕಾರಣವೇನೆಂದರೆ, ಈ ಲೋಕಯಾತ್ರೆ ಮುಗಿಸಿದ ನಂತರ ಪರಲೋಕದಲ್ಲಿ ಸುಸ್ಥಿರವಾಗಿ ಆತನೊಂದಿಗೆ ಇರುವಂತಹ ಭಾಗ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ. ಆತನ ಮಗನಾಗಿ ಆತನ ಮಗಳಾಗಿ ಭೂಮಿಯ ಮೇಲೆ ನಮಗೆ ಯಾವುದಾದರೂ ಅವಶ್ಯಕತೆ ಬರುವುದಾದರೆ ಆ ಅವಶ್ಯಕತೆಯನ್ನು ಆತನು ತೀರಿಸುತ್ತಾನೆ. ಆದರೆ ದಯವಿಟ್ಟು ಕೇಳಿ, ಆ ಅವಶ್ಯಕತೆ ಮಾತ್ರ ತೀರಿಸಿಕೊಳ್ಳುವುದಕ್ಕಾಗಿ ದೇವರ ಬಳಿಗೆ ಬರುತ್ತೇನೆ ಎನ್ನುವುದಾದರೆ ನೀವು ನಿಜವಾದ ಆಶೀರ್ವಾದವನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಎಂದರ್ಥ. ಉಜ್ಜೀಯ ತನ್ನ ಅವಶ್ಯಕತೆಗಳಿಗಾಗಿ ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾನೆ. ಅಷ್ಟಕ್ಕೆ ನಿಲ್ಲಿಸಿಬಿಟ್ಟ. ಅವನ ಅವಶ್ಯಕತೆ ತೀರಿ ಹೋದ ನಂತರ, ಅವನ ಆಸ್ತಿ, ಅವನ ಅಧಿಕಾರವು ಸುಸ್ಥಿರವಾದ ನಂತರ, ಇಲ್ಲವೇ ಸ್ಥಿರಗೊಂಡ ನಂತರ ಏನ್ಮಾಡುತ್ತಾನೆ? ಗರ್ವಪಡುತ್ತಾನೆ. ಸಹೋದರರೇ, ಸಹೋದರಿಯರೇ, ದೇವರು ನಮ್ಮನ್ನು ಕೂಡ ಆಶೀರ್ವದಿಸ್ತಾರೆ, ದೇವರು ನಮ್ಮನ್ನು ಸ್ಥಿರಪಡಿಸ್ತಾರೆ. ಆದರೆ ಸ್ಥಿರಗೊಂಡ ನಂತರ ದೇವರಿಂದ ದೂರ ಹೋಗುವಂಥದ್ದು ಮಾತ್ರ ಕ್ಷೇಮವೇ ಅಲ್ಲ. ಈ ವಚನಗಳಲ್ಲಿ ನಾವು ನೋಡ್ತಿದ್ದೇವೆ, ಸ್ಥಿರಗೊಂಡ ನಂತರ ಉಜ್ಜೀಯ ದೇವರಿಂದ ದೂರವಾದನೆಂದು. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ದೇವರು ಅನುಗ್ರಹಿಸುವ ಆಶೀರ್ವಾದಗಳನ್ನು ಹೊಂದಿಕೊಂಡು, ದೇವರು ಕೊಟ್ಟಿರುವಂತಹ ಆ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ದೇವರಿಂದ ದಿನೇ ದಿನೇ ದೂರ ಆಗುವಂಥವ್ರು ಯಾರಾದರೂ ಇದ್ದೀರಾ? ಉದ್ಯೋಗ ಬರುವ ಮುಂಚೆ ನೀನು ಒಳ್ಳೆ ಆತ್ಮಿಕನಾಗಿದ್ದೆ, ಒಳ್ಳೆ ಆತ್ಮಿಕಳಾಗಿದ್ದೆ. ನಿಮಗೆ ಮಕ್ಕಳಾಗುವುದಕ್ಕಿಂತ ಮುಂಚೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ದೇವರ ನಿಕಟತೆಯಲ್ಲಿ ಜೀವಿಸುತ್ತಾ ಇದ್ರಿ. ನಿಮಗೆ ಪ್ರಮೋಷನ್ ಬರುವುದಕ್ಕಿಂತ ಮುಂಚೆ, ನೀವು ಮನೆ ಕಟ್ಟಿಕೊಳ್ಳುವುದಕ್ಕಿಂತ ಮುಂಚೆ ದೇವರಿಗೆ ಬಹು ನಿಕಟತೆಯಲ್ಲಿ ಜೀವಿಸುತ್ತಾ ಇದ್ರಿ. ಈ ದಿನ ಪ್ರಮೋಷನ್ ಸಿಕ್ಕಿದ ನಂತರ, ಸಂಬಳ ಹೆಚ್ಚಾದ ನಂತರ, ದೊಡ್ಡ ಹುದ್ದೆಗೆ ಸೇರಿದ ನಂತರ, ಸ್ವಲ್ಪ ಮಟ್ಟಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾದ ನಂತರ, ಸ್ಥಿತಿ ಗತಿ ಬೆಳೆದ ನಂತರ ನಿಮ್ಮ ಆತ್ಮಿಕತೆ ಕಡಿಮೆಯಾಗಿದೆಯಾ? ಲೆವೆಲ್ ಸ್ಲೋ ಆಗಿ ಕಡಿಮೆ ಆಗ್ತಾ ಹೋಗ್ತಿದೆಯಾ? ಜಾಗ್ರತೆ, ಅದು ಒಳ್ಳೆ ಸೂಚನೆ ಅಲ್ಲವೇ ಅಲ್ಲ. ಆದರೆ ಯೋಬನನ್ನು ನೀವು ನೋಡುವುದಾದರೆ, ಯೋಬನು ಐಶ್ವರ್ಯವಂತನಾದಾಗ್ಯೂ ಕೂಡ ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಜೀವಿಸಿದ. ಧನವೂ ಉಳ್ಳವನಾಗಿದ್ದ, ಗುಣವೂ ಉಳ್ಳವನಾಗಿದ್ದ, ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾದ. ಆ ರೀತಿ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿಯಾಗಿರುವಂತಹ ಯೋಬನನ್ನು ನೋಡಿ, ಯೋಬನ ಕುರಿತಾಗಿ ದೇವರು ಸೈತಾನನಿಗೆ ಪ್ರಸ್ತಾವಿಸಿದಾಗ, ಯೋಬನು ಯಾಕೆ ನಿನ್ನ ಭಜನೆ ಮಾಡ್ತಿದ್ದಾನೆ ಗೊತ್ತಾ? ನೀನು ಬಹಳವಾಗಿ ಆಶೀರ್ವದಿಸಿದೆಯಲ್ಲವೋ, ಅದಕ್ಕಾಗಿ ನಿನ್ನ ಭಜನೆ ಮಾಡ್ತಿದ್ದಾನೆ. ಕಷ್ಟ ಕಳಿಸಿ ನೋಡು, ವ್ಯಾಧಿ ಬಾಧೆಗಳನ್ನು ಕಳಿಸಿ ನೋಡು, ಅವನು ನಿನ್ನನ್ನು ಬಿಟ್ಟು ಬಿಡ್ತಾನೆ ಅಂದ. ಆಗ ದೇವರು ಹೇಳ್ತಾರೆ, ಭಕ್ತನಾದ ಯೋಬನು ಅಂಥವನು ಅಲ್ಲವೆಂದು. ನೋಡು ದೇವರೇ, ಬೇಕಾದರೆ ನೀನೇ ಪರೀಕ್ಷಿಸಿ ನೋಡು ದೇವರೇ ಅನ್ನುತ್ತಾನೆ. ಪರೀಕ್ಷೆಯ ಸಮಯ ಆಸನವಾಯಿತು. ಯೋಬನು ತನಗಿರುವ ಸಮಸ್ತವನ್ನು ಕಳೆದುಕೊಳ್ಳಬೇಕಾಯಿತು. ಸಮಸ್ತವನ್ನು ಯೋಬನು ಕಳೆದುಕೊಳ್ಳುತ್ತಾನೆ. ದಯವಿಟ್ಟು ಕೇಳಿ, ಸಮಸ್ತವನ್ನು ಯೋಬನು ಕಳೆದುಕೊಂಡಾಗ ಯೋಬನು ದೇವರನ್ನು ಮಾತ್ರ ಕಳೆದುಕೊಳ್ಳುವುದಕ್ಕಾಗಿ ಸಿದ್ಧನಾಗಿರಲಿಲ್ಲ. ಯಾಕೆಂದರೆ ಅವನು ತಾನು ಹೊಂದಿಕೊಂಡಿರುವ ಆಶೀರ್ವಾದಗಳಿಗಾಗಿ ಅಲ್ಲ ಅವನು ದೇವರಲ್ಲಿ ನಂಬಿಕೆ ಇಟ್ಟದ್ದು. ಅದನ್ನೇ ಹೇಳ್ತಿದ್ದೇನೆ, ನಾವು ಹೊಂದಿಕೊಂಡಿರುವ ಆಶೀರ್ವಾದಗಳಿಗಾಗಿ. ಒಂದು ವೇಳೆ ದೇವರ ಬಳಿಗೆ ಬರುವವರಾಗಿರುವುದಾದರೆ, ಒಂದು ದಿನ ಆಶೀರ್ವಾದ ಹೊರಟು ಹೋಗುವಾಗ ದೇವರನ್ನು ಕೂಡ ಬಿಟ್ಟುಬಿಡ್ತೇವೆ. ನಾವು ಹೊಂದಿಕೊಳ್ಳುವಂತಹ ಆಶೀರ್ವಾದಗಳಾಗಿರಬಹುದು, ನಮ್ಮ ಮೇಲೆ ಧಾವಿಸುವಂತಹ ಅಪಾಯಗಳಾಗಿರಬಹುದು. ಇವು ನಮ್ಮನ್ನು ದೇವರ ಬಳಿಗೆ ಕರೆತರುವುದಕ್ಕಾಗಿ, ದೇವರಿಂದ ದೂರ ಮಾಡುವುದಕ್ಕಾಗಿ ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದಲ್ಲ. ಯೋಬನು ಹೊಂದಿಕೊಂಡಿರುವ ಸಮಸ್ತವನ್ನು ಕಳ್ಕೊಳ್ಬೇಕಾಯ್ತು. ಆಗ ದೇವರನ್ನು ಬಿಟ್ಟುಬಿಟ್ಟನೋ? ಬಿಟ್ಟು ಬಿಡಲಿಲ್ಲ. ಮತ್ತೇನ್ ಜರುಗಿತ್ತು ನೋಡೋಣ ಬನ್ನಿ. ಯೋಬನ ಪುಸ್ತಕ 26ನೇ ಅಧ್ಯಾಯ 5ನೇ ವಚನ. ಮರಣವಾಗುವವರೆಗೂ, ಎಲ್ಲಿಯವರೆಗಂತೆ? ಸತ್ತು ಹೋಗುವವರೆಗೂ ನಾನು ಸ್ವಲ್ಪವೂ ಕೂಡ ನನ್ನ ಯಥಾರ್ಥತೆಯನ್ನು ಬಿಡುವುದಿಲ್ಲ ಎಂದು ಅವನು ಖಂಡಿತವಾಗಿ ಹೇಳಿಬಿಟ್ಟ. ನಾನು ಸತ್ರು ಪರವಾಗಿಲ್ಲ, ಆದರೆ ನೀತಿಯಾಗಲಿ ಯಥಾರ್ಥತೆಯಾಗಲಿ ಬಿಟ್ಟು ಬಿಡೋದಿಲ್ಲ. ಅಂದರೆ ನಾನು ನನ್ನ ದೇವರನ್ನು ಬಿಟ್ಟು ಬಿಡೋದಿಲ್ಲ.
ಕಷ್ಟಗಳು ಬಂದರೂ ಕೂಡ ಯೋಬನು ದೇವರಿಂದ ದೂರ ಆಗ್ಲಿಲ್ಲ. ಎಲ್ಲವೂ ಅನುಕೂಲವಾಗಿದ್ದಾಗಲೂ ಕೂಡ ಯೋಬನು ದೇವರಿಂದ ದೂರ ಹೋಗ್ಲಿಲ್ಲ. ಇದು ಅದ್ಭುತವಾದಂತಹ ಜೀವಿತ. ಇಂಥ ಜೀವಿತವನ್ನು ನಾವು ಅಳವಡಿಸಿಕೊಳ್ಳುವುದಾದರೆ ನಮ್ಮ ಜೀವನದಲ್ಲಿ ನಾವು ಏನೇ ಪಡೆದುಕೊಂಡರೂ ಏನೇ ಕಳೆದುಕೊಂಡರೂ ದೇವರನ್ನು ಮಾತ್ರ ನಾವು ಕಳ್ಕೊಳ್ಳುವುದಿಲ್ಲ. ಇದು ಸುಸ್ಥಿರವಾದಂತಹ ಜೀವಿತ ಆಗಿದೆ. ಯಾವುದು? ಯೋಬನು ಜೀವಿಸಿದಂತಹ ಜೀವಿತ. 51ನೇ ಕೀರ್ತನೆಯಲ್ಲಿ ನಾವು ನೋಡುವುದಾದರೆ ದಾವೀದನು ಪ್ರಲಾಪಿಸುತ್ತಾ ಪ್ರಾರ್ಥನೆ ಮಾಡ್ತಿದ್ದಾನೆ. ನನ್ನನ್ನು ತೊಳೆದು ಶುದ್ಧೀಕರಿಸು ದೇವರೇ, ನನ್ನನ್ನು ಕನಿಕರಿಸು ದೇವರೇ, ನನ್ನನ್ನು ಕಟಾಕ್ಷಿಸು ದೇವರೇ ಎಂದು ಪ್ರಾರ್ಥಿಸುತ್ತಿದ್ದಾನೆ. ಅಷ್ಟಕ್ಕೂ ಜರುಗಿದ್ದೇನೆಂದರೆ 2ನೇ ಸಾಮುವೇಲ ಪುಸ್ತಕ 11ನೇ ಅಧ್ಯಾಯ 1ರಿಂದ ಕೆಲವು ವಚನ ನೀವು ಓದುವುದಾದರೆ, ವಸಂತ ಕಾಲದಲ್ಲಿ ರಾಜರು ಯುದ್ಧಕ್ಕೆ ಹೋಗಬೇಕಾದಂತಹ ಸಮಯದಲ್ಲಿ ದಾವೀದನು ಯುದ್ಧಕ್ಕೆ ಹೋಗಲಾರದಂತೆ ತನ್ನ ಸೈನ್ಯವನ್ನು, ತನ್ನ ಸೈನ್ಯಾಧಿಪತಿಯನ್ನು ಕಳಿಸಿಕೊಡುತ್ತಾನೆ. ಅಷ್ಟೇ ಅಲ್ಲ, 3-4ನೇ ವಚನದಲ್ಲಿ ನೀವು ನೋಡುವುದೇನೆಂದರೆ, ರಾಜನಾದ ದಾವೀದನು ಯುದ್ಧಕ್ಕೆ ಹೋಗಬೇಕಾದ ಸಮಯದಲ್ಲಿ ಯುದ್ಧಕ್ಕೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಮುಂಚೆ ಹೇಳಿದೇನಲ್ಲ ಪ್ರಿಯರೇ, ಯುದ್ಧಕ್ಕೆ ಹೋಗುವ ಅಗತ್ಯತೆ ಇರಲಿಲ್ಲ. ಯಾಕೆಂದರೆ ಅವನ ಸೈನ್ಯ ಅಷ್ಟು ದೊಡ್ಡದಾಗಿತ್ತು. ಯಾರೊಬ್ಬರೂ ಕೂಡ ಅವನ ದೇಶದ ವಿರುದ್ಧ ಧೈರ್ಯ ಮಾಡಿ ಯುದ್ಧ ಮಾಡುವುದು ಅಷ್ಟು ಸುಲಭ ಆಗಿರಲಿಲ್ಲ. ದಾವೀದನು ಅಷ್ಟರ ಮಟ್ಟಿಗೆ ಉನ್ನತವಾಗಿ ಸ್ಥಿರಗೊಂಡಿದ್ದ. ಅವನ ಸೈನ್ಯ ಸ್ಥಿರಗೊಂಡಿತು, ಅವನ ಸಿಂಹಾಸನ ಸ್ಥಿರಗೊಂಡಿತು, ಅವನ ಸ್ಥಾನ ಸ್ಥಿರಗೊಂಡಿತು. ಅದಕ್ಕೆ ಹೇಳ್ತಾನೆ, ನಾನ್ಯಾಕೆ ಹೋಗಬೇಕು ಯುದ್ಧಕ್ಕೆ? ಅದಕ್ಕೆ ಹೋಗ್ಲಿಲ್ಲ. ಆ ರೀತಿ ಯುದ್ಧಕ್ಕೆ ಹೋಗಲಾರದೆ ದಾವೀದನು ಮಾಡಿದ್ದೇನೆಂದರೆ, ಬೈಬಲ್ ಹೇಳ್ತದೆ ಸಂಜೆಯ ಹೊತ್ತಿನಲ್ಲಿ. ಯಾವಾಗಂತೆ? ಸಂಜೆಯ ಹೊತ್ತಿನಲ್ಲಿ ಅಂತೆ. ವಾಕ್ಯದಲ್ಲಿ ನೀವು ಹಾಗೇ ಕಾಣ್ತೀರಿ. ಸಂಜೆಯ ಹೊತ್ತಿನಲ್ಲಿ ಅಂದ್ರೆ ಸಾಯಂಕಾಲದ ವೇಳೆಯಲ್ಲಿ ಅವನು ನಿದ್ರೆಯಿಂದ ಎದ್ದು, ಸಾಯಂಕಾಲ ಎದ್ದನಂತೆ ನಿದ್ದೆಯಿಂದ. ಸಹಜವಾಗಿ ಯಾವಾಗ ನಿದ್ರೆಯಿಂದ ಎದ್ದೇಳ್ತಾರೆ ಹೇಳಿ? ಬೆಳಿಗ್ಗೆಯೋ ಇಲ್ಲವೇ ಸಾಯಂಕಾಲವೋ? ದಾವೀದನ ಕ್ರಮಶಿಕ್ಷಣೆ ರಿವರ್ಸ್ ಆಗ್ಬಿಟ್ಟಿತು. ಯಾವಾಗ ಮಲಗ್ತಿದ್ದಾನೆಂದು ಗೊತ್ತಿಲ್ಲ, ಯಾವಾಗ ಎದ್ದೇಳ್ತಿದ್ದಾನೆಂದು ಗೊತ್ತಿಲ್ಲ. ಕ್ರಮಶಿಕ್ಷಣೆ ಇಲ್ಲದೆ ಜೀವಿಸ್ತಿದ್ದಾನೆ. ಸಾಯಂಕಾಲ ಎದ್ದೇಳ್ತಾನಂತೆ, ಮಾಳಿಗೆಯ ಮೇಲೆ ಹೋಗಿ ಸುತ್ತಲೂ ತಿರುಗಾಡ್ತಾನಂತೆ. ಒಬ್ಬ ಸ್ತ್ರೀ ಸ್ನಾನ ಮಾಡುತ್ತಾ ಕಾಣಿಸಿಕೊಳ್ತಾಳಂತೆ, ಆಕೆಯನ್ನು ಮೋಹಿಸ್ತಾನಂತೆ, ಅವಳನ್ನು ಕರೆಸುತ್ತಾನಂತೆ, ಪಾಪ ಮಾಡ್ತಾನಂತೆ. ಇದೆಲ್ಲ ಯಾವಾಗ ಜರುಗಿತು ಗೊತ್ತಾ? ಅವನು ಸ್ಥಿರಗೊಂಡ ನಂತರ. ಅರ್ಥವಾಯ್ತಾ? ಯಾವಾಗ? ಅವನ ರಾಜ್ಯವು ಸ್ಥಿರಗೊಂಡ ನಂತರ. ದಾವೀದನು ಪಾಪದಲ್ಲಿ ಬಿದ್ದ. ಸೊಲೊಮೋನನು ಕೂಡ ಅವನ ರಾಜ್ಯ ಸ್ಥಿರಗೊಂಡ ನಂತರವೇ ತಾನು ಅನೇಕ ಸ್ತ್ರೀಯರನ್ನು ಮೋಹಿಸಿ ಮದುವೆ ಮಾಡಿಕೊಳ್ಳುತ್ತಾ ಹೋದ. ಸ್ಥಿರಗೊಂಡ ನಂತರ. ಹಾಗೆಯೇ ಉಜ್ಜಿಯ ತಾನು ಸ್ಥಿರಗೊಂಡ ನಂತರವೇ ಗರ್ವಪಟ್ಟು ಹಾಳಾಗಿ ಹೋದ. ಯೋಸೇಫನ ಬಳಿಗೆ ಒಬ್ಬ ಸ್ತ್ರೀ ಬಂದು ನನ್ನೊಂದಿಗೆ ಪಾಪ ಮಾಡು ಎಂದು ಶೋಧಿಸಿ ದಿನಾಲು ಕಾಡಿಸುತ್ತಾಳೆ. ಅದು ಯಾವಾಗ ಹೇಳಿ? ಎನಿ ಐಡಿಯಾ? ಯೋಸೇಫನು ಪ್ರಮೋಷನ್ ಹೊಂದಿಕೊಂಡ ನಂತರ. ಅದಕ್ಕಿಂತ ಮುಂಚೆ ಆಳಾಗಿದ್ದ. ಅದಕ್ಕಿಂತ ಮುಂಚೆ ಒಬ್ಬ ದಾಸನಾಗಿದ್ದ, ಕೆಲಸಗಾರನಾಗಿದ್ದ. ಆದರೆ ಈಗ ಇಡೀ ಮನೆಯ ಮೇಲೆಲ್ಲ ಇನ್ಚಾರ್ಜ್ ಆದ. ಮನೆಯ ಮೇಲೆಲ್ಲ ಇನ್ಚಾರ್ಜ್ ಆದ. ಪ್ರಮೋಷನ್ ಹೊಂದಿಕೊಂಡಿದ್ದ. ಆ ದಿನ ಅವನ ಉದ್ಯೋಗ ಸ್ಥಿರಗೊಂಡಿತು. ಪರ್ಮನೆಂಟ್ ಜಾಬ್ ಬಂದಿತ್ತು, ಪ್ರಮೋಷನ್ ಕೂಡ ಬಂದಿತ್ತು. ಆವಾಗಲೇ ಶೋಧನೆ ಕೂಡ ಬಂದಿತ್ತಲ್ಲವೇ? ಆಗಲೇ ಅಲ್ಲವೋ ಶೋಧಿಸಲ್ಪಟ್ಟಿದ್ದು? ಆದರೆ ದಯವಿಟ್ಟು ಗಮನಿಸಿ, ಅವನಿಗೆ ಪ್ರಮೋಷನ್ ಸಿಕ್ಕಾಗ, ಅವನ ಜಾಬ್ ಸ್ಥಿರಗೊಂಡಾಗ, ಈಗ ನಾನೇನ್ ಮಾಡಿದ್ರೂ ನಡೆಯುತ್ತೆ ಅಂದ್ಕೊಂಡ. ಕೆಲವರಿಗೆ ಇದೇ ಭರವಸೆ. ತಮ್ಮ ಜೀವಿತದಲ್ಲಿ ಸ್ಥಿರಗೊಂಡ ನಂತರ ಈಗ ನಾನು ಏನ್ ಮಾಡಿದ್ರೂ ನಡೆಯುತ್ತೆ ಅಂದ್ಕೊಳ್ತಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಉಜ್ಜಿಯನ ಹಾಗೆ ಸ್ಥಿರಗೊಂಡ ನಂತರ ಗರ್ವಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ಸೊಲೊಮೋನನ ಹಾಗೆ ಸ್ಥಿರಗೊಂಡ ನಂತರ ಕಾಮ ಅಭಿಲಾಷೆಗಳಿಗೆ ಅವಕಾಶ ಕೊಡ್ತಿದ್ದೀರಾ? ದಾವೀದನ ಹಾಗೆ ಸ್ಥಿರಗೊಂಡ ನಂತರ ಜವಾಬ್ದಾರಿಕೆಗಳನ್ನು ಮರೆತು, ಪ್ರಾರ್ಥನೆಯನ್ನು ಬಿಟ್ಟು, ಆತ್ಮೀಕತೆಯನ್ನು ನಿರ್ಲಕ್ಷ್ಯ ಮಾಡಿ, ನಾನೇನ್ ಮಾಡಿದ್ರೂ ನಡೆಯುತ್ತೆ ಬಿಡಿ ಎನ್ನುವಂತಹ ಭರವಸೆ ಈ ದಿನ ಹೊಂದಿದವರಾಗಿದ್ದೀರಾ? ಜಾಗ್ರತೆ, ಅದು ಕ್ಷೇಮವಲ್ಲ. ಜೀವಿತದಲ್ಲಿ ಸ್ಥಿರಗೊಳ್ಳಬೇಕು ಎನ್ನುವಂಥದ್ದು ಪ್ರತಿಯೊಬ್ಬರ ಆಸೆ. ಆದರೆ ಸ್ಥಿರಗೊಂಡ ನಂತರ ನಿಮ್ಮ ಆತ್ಮಿಕತೆ ದೇವರೊಂದಿಗೆ ಅಂಟಿಕೊಂಡಿರಲಾರದೆ ಇರುವುದಾದರೆ ಪ್ರಮಾದ. ಅದಕ್ಕಾಗಿ ಸಹೋದರ ಸಹೋದರಿಯರೇ, ದೇವರು ನಿಮ್ಗೆ ಉದ್ಯೋಗ ಕೊಟ್ಟಿದ್ದಾರಾ? ಸಂತೋಷ. ಉದ್ಯೋಗ ಪರ್ಮನೆಂಟ್ ಆಗಿದೆಯಾ? ಸಂತೋಷ. ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಿದೆಯಾ? ಸಂತೋಷ. 10 ವರ್ಷದ ಹಿಂದೆ ಇದ್ದದ್ದಕ್ಕಿಂತಲೂ ಈ ದಿನ ನಿಮ್ಮ ಜೀವಿತ ಸ್ವಲ್ಪ ಸ್ಥಿರಗೊಂಡಿದೆಯಾ? ಆರ್ಥಿಕವಾಗಿ, ಸಭಾ ಸೇವೆಯಲ್ಲಿ, ಸೊಸೈಟಿಯಲ್ಲಿ ಸ್ವಲ್ಪ ನೀವು ಸ್ಥಿರಗೊಂಡಿದ್ದೀರಾ? ಸಂತೋಷ. ನೀವು ಹೊಂದಿಕೊಂಡಿರುವ ಈ ಸ್ಥಿರತೆ ಆಗಿರಬಹುದು,
ನೀವು ಹೊಂದಿಕೊಂಡಿರುವ ಈ ಆಶೀರ್ವಾದ ಆಗಿರಬಹುದು, ಅದು ನಿಮ್ಮನ್ನು ದೇವರಿಂದ ದೂರ ಮಾಡಬಾರದು. ಒಂದು ವೇಳೆ ಅದು ನಿಮ್ಮನ್ನು ದೇವರಿಂದ ದೂರ ಮಾಡ್ತಿರುವುದಾದರೆ ನೀವು ಪ್ರಮಾದದಲ್ಲಿದ್ದೀರಿ ಎಂದರ್ಥ. ಅದನ್ನೇ ದೇವರು ಹೇಳಲು ಇಚ್ಛಿಸುತ್ತಿದ್ದಾರೆ. ದೊಡ್ಡ ದೊಡ್ಡ ಭಕ್ತರೇ ಸ್ಥಿರಗೊಂಡಂತಹ ಸ್ಥಾನಕ್ಕೆ ಅವರು ಸೇರಿದಾಗ ಎಡವಿ ಬಿದ್ರು. ದೇವರು ಹೇಳ್ತಿದ್ದಾರೆ, ನೀವು ಹಾಗೆ ಎಡವಿ ಬೀಳಬೇಡಿರೆಂದು. ಸ್ಥಿರಗೊಂಡ ನಂತರ ದಾವೀದನು ಎಡವಿ ಬಿದ್ದ. ಸ್ಥಿರಗೊಂಡ ಸಹೋದರ, ಸ್ಥಿರಗೊಂಡ ಸಹೋದರಿ, ಜಾರಿ ಬೀಳುವ ಪ್ರಯತ್ನ ಮಾಡಬೇಡಿ. ಎಕ್ಸಾಮ್ ಇರುವವರೆಗೂ ಕಷ್ಟಪಟ್ಟು ಓದುತ್ತೀರಿ. ಫ್ರೆಂಡ್ಸ್ ಫೋನ್ ಮಾಡಿ ಕರೆದ್ರೂ ಹೋಗೋದಿಲ್ಲ, ಫೋನ್ ಮಾಡಿದ್ರೂ ಫೋನ್ ಎತ್ತೋದಿಲ್ಲ. ಬಾ ಅಂತ ಕರೆದ್ರೆ ಹೋಗಲ್ಲ. ಇಲ್ಲ, ನಾನು ಓದ್ಕೊಳ್ಬೇಕು, ಎಕ್ಸಾಮ್ಸ್ ಇವೆ ಎಂದು ಹೇಳ್ತೀರಿ. ಬಹಳ ಸಂತೋಷ. ಎಕ್ಸಾಮ್ಸ್ ಮುಗಿದೋಗ್ತವೆ, ರಿಸಲ್ಟ್ಸ್ ಬರ್ತವೆ, ನೀವು ಅಂದ್ಕೊಂಡಂತೆಯೇ ಒಳ್ಳೆ ಮಾರ್ಕ್ಸಲ್ಲಿ ಪಾಸ್ ಆಗುತ್ತೀರಿ. ನಂತರ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ. ಏನಾಗ್ತೀರಿ? ಯಾರೇ ಫೋನ್ ಮಾಡಿದ್ರು ಕೂಡ, ಎಲ್ಲಿಗೆ ಆಗ್ಲಿ ಬಾ ಅಂತ ಕರೆದ್ರೂ ಕೂಡ ಅಲ್ಲಿಗೆ ಹೋಗ್ತೀರಿ. ಯಾಕೆಂದರೆ ನೀವು ಅಂದ್ಕೊಂಡಿದ್ದು ಸಾಧಿಸಿರುವುದರಿಂದ. ಅಂದ್ರೆ ವಾಸ್ತವದಲ್ಲಿ ಇಂಥವರು ಅವರ ಮನೋರಂಜನೆ ಆಗಿರಬಹುದು, ಅವರು ಫ್ರೆಂಡ್ಸ್ ಜೊತೆ ತಿರುಗಾಡುವಂಥದ್ದಾಗಿರಬಹುದು, ಅವನು ತಾತ್ಕಾಲಿಕವಾಗಿ ಬಲವಂತವಾಗಿ ಅವುಗಳನ್ನು ಕಂಟ್ರೋಲ್ ಮಾಡಿಕೊಂಡನೇ ಹೊರತು ಶಾಶ್ವತವಾಗಿ ಅಲ್ಲ. ಎದಕ್ಕಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದ? ಎಕ್ಸಾಮ್ಸ್ಗಾಗಿ ಅಷ್ಟೇ. ಹಾಗೆ ನಿಮ್ಮ ಜೀವಿತದಲ್ಲೂ ಕೂಡ ಯಾವುದೋ ಒಂದನ್ನು ನೀವು ನೋಡಿ ಅವುಗಳಿಗೋಸ್ಕರ ನಿಮಗಿರುವಂತಹ ಕೋರಿಕೆಯನ್ನು, ಆಸೆಯನ್ನು, ಪಾಪಗಳನ್ನು ತಾತ್ಕಾಲಿಕವಾಗಿ ನೀವು ಕಂಟ್ರೋಲ್ ಮಾಡುವುದಾದರೆ, ನೀವು ಅಂದ್ಕೊಂಡಿರೋದನ್ನು ಹೊಂದಿಕೊಂಡ ನಂತರ, ಆಶಿಸಿದ್ದನ್ನು ಹೊಂದಿಕೊಂಡ ನಂತರ ಮತ್ತೆ ಪಾಪಿಷ್ಟ ಜೀವಿತ ಪ್ರಾರಂಭಿಸುವುದಾದರೆ ಅರ್ಥವೇನಿದೆ ಹೇಳಿ? ದಾವೀದನು ಅದ್ಭುತ ಆತ್ಮಿಕನಾಗಿದ್ದ, ಅದರಲ್ಲಿ ಸಂದೇಹವೇ ಇಲ್ಲ. ದೇವರೇ ದಾವೀದನಿಗೆ ಸ್ಥಿರಪಡಿಸುತ್ತಾರೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಸ್ಥಿರಗೊಂಡ ನಂತರ ದಾವೀದನು ತನ್ನ ಆತ್ಮಿಕ ಜೀವಿತವನ್ನು ನಿರ್ಲಕ್ಷ್ಯ ಮಾಡ್ತಾನೆ. ಫಲಿತವಾಗಿ ಘೋರವಾದ ಪಾಪದಲ್ಲಿ ಬಿದ್ದು ಹೋದ. ಅದು ಎಂಥ ಘೋರವಾದ ಪಾಪವೆಂದರೆ, ಒಬ್ಬ ನಂಬಿಗಸ್ತನಾದ ಸೈನಿಕನ ಹೆಂಡತಿಯೊಂದಿಗೆ ಪಾಪ ಮಾಡುತ್ತಾನೆ. ಅದು ಎಂಥ ಘೋರವಾದ ಪಾಪವೆಂದರೆ, ಆ ನಂಬಿಗಸ್ತನಾದ ಸೈನಿಕನು ಒಂದು ವೇಳೆ ಯುದ್ಧದಿಂದ ಮನೆಗೆ ಬಂದ್ರೆ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆಂದು ಗೊತ್ತಾದ್ರೆ ಎಲ್ಲಿ ನನ್ನ ಮರ್ಯಾದೆ ಕಳೆಯುತ್ತಾನೇನೋ ಅಂದ್ಕೊಂಡ. ಯಾಕೆಂದ್ರೆ ಬೆತ್ಷೆಬಾ ಹೇಳ್ತಾಳಲ್ಲವೇ, ನೀನು ಇಲ್ಲದ ಸಮಯದಲ್ಲಿ ದಾವೀದನು ಒಂದು ಘೋರ ಕಾರ್ಯದಲ್ಲಿ ಕೈ ಹಾಕಿದ, ಬಲವಂತವಾಗಿ ನನ್ನನ್ನು ಕರೆಯಿಸಿದ, ನನ್ನೊಂದಿಗೆ ಪಾಪ ಮಾಡಿದ, ಅದಕ್ಕಾಗಿ ಈಗ ನಾನು ಗರ್ಭಧರಿಸಿದ್ದೇನೆಂದು ಹೇಳ್ತಾಳಲ್ಲವೇ. ಆಗ ಆ ಸೈನಿಕನು ಖಂಡಿತವಾಗಿ ಹೋಗಿ ದಾವೀದನಿಗೆ ಕೇಳ್ತಾನಲ್ಲವೇ, ಇದು ನಿನಗೆ ಒಪ್ಪುತ್ತದೋ? ಇದು ನ್ಯಾಯವೋ? ನಿನ್ನನ್ನು ನಂಬಿ ನಿನ್ನ ಪರವಾಗಿ ನಾನು ಯುದ್ಧಕ್ಕೆ ಹೋಗಿ ಪ್ರಾಣ ಅಪಾಯದಲ್ಲಿಟ್ಟು ಹೋರಾಟ ಮಾಡ್ತಾ ಇದ್ರೆ ಇದೇನು ನೀನು ನನ್ನ ಹೆಂಡತಿಯೊಂದಿಗೆ ಈ ರೀತಿ ಪಾಪ ಮಾಡುವುದೇನು? ಎಂಥ ದುರ್ಮಾರ್ಗಿ ನೀನು ಎಂದು ಎಲ್ಲಿ ಹೀಗೆ ಕೇಳಿ ನನ್ನ ಮರ್ಯಾದೆ ಕಳೆಯುತ್ತಾನಂದುಕೊಂಡು ದಾವೀದನು ಉರಿಯನನ್ನು ಕೂಡ ಸಾಯಿಸುತ್ತಾನೆ, ಮರ್ಡರ್ ಮಾಡಿಸುತ್ತಾನೆ. ಎಷ್ಟು ಘೋರ ನೋಡಿ! ಒಂದು ಪಾಪದ ನಂತರ ಮತ್ತೊಂದು ಪಾಪ, ಒಂದು ಪಾಪದ ನಂತರ ಮತ್ತೊಂದು ಪಾಪ. ಅವನು ಏನೆಲ್ಲ ಪಾಪಗಳನ್ನು ಮಾಡಿದನೆಂದು, ತನ್ನ ಕಿವಿಯಿಂದ ಹೇಗೆ ಪಾಪ ಮಾಡಿದನೆಂದು, ಕಣ್ಣಿನಿಂದ ಹೇಗೆ ಪಾಪ ಮಾಡಿದನೆಂದು, ಕಿವಿಯಿಂದ ಹೇಗೆ ಪಾಪ ಮಾಡಿದನೆಂದು ಅದೆಲ್ಲ 51ನೇ ಕೀರ್ತನೆಯಲ್ಲಿ ಬರೆದಿದ್ದಾನೆ. ಪ್ರಿಯರೇ, ಕರ್ತನೇ ನನ್ನನ್ನು ಶುದ್ಧೀಕರಿಸು ಎಂದು ಮಾತ್ರವೇ ಹೇಳಲಿಲ್ಲ, ಏನೇನು ಶುದ್ಧೀಕರಿಸಲ್ಪಡಬೇಕೆಂದು ಕೂಡ ಹೇಳ್ತಾನೆ. ಏನೆಲ್ಲ ಪಾಪ ಅವನು ಮಾಡುತ್ತಾನೋ ಅವುಗಳ ಕುರಿತಾಗಿ ಅಲ್ಲಿ ಅವನು ಬರೆಯುತ್ತಾನೆ. ಅಷ್ಟು ಮಾತ್ರವಲ್ಲ, ತಾನು ಮಾಡಿರುವ ಪಾಪದಿಂದ ಏನೆಲ್ಲ ಕಳೆದುಕೊಳ್ಳುತ್ತಾನೆಂದು ಕೂಡ ಬರೆಯುತ್ತಾನೆ. ಆ ವಿಷಯಗಳು ನಾನು ಸಿದ್ಧ ಮಾಡಿರುವ ಕೀರ್ತನೆಗಳು, ಜ್ಞಾನೋಕ್ತಿಗಳು ಎಂಬ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಅವುಗಳನ್ನು ಓದುತ್ತೇನೆ, ಕೇಳಿ. ದಾವೀದನು ಪಶ್ಚಾತ್ತಾಪ ಪಡುತ್ತಾ ಏನ್ ಹೇಳ್ತಾನೆ ಗೊತ್ತಾ? ದೇವರೇ, ನನ್ನ ಕಣ್ಣುಗಳನ್ನು ಪವಿತ್ರಗೊಳಿಸು. ಆ ಕಣ್ಣುಗಳೇ ಅಲ್ಲವೋ ನನಗೆ ತೊಂದರೆ ತಂದಿದ್ದು. ಕಣ್ಣುಗಳನ್ನು ಪವಿತ್ರಗೊಳಿಸು, ನನ್ನ ಅಂತರಂಗವನ್ನು ಪವಿತ್ರಗೊಳಿಸು, ನನ್ನ ಎಲುಬುಗಳನ್ನು ಪವಿತ್ರಗೊಳಿಸು, ನನ್ನ ಹೃದಯವನ್ನು ಪವಿತ್ರಗೊಳಿಸು, ನನ್ನ ಕೈಗಳನ್ನು ಪವಿತ್ರಗೊಳಿಸು, ನನ್ನ ಮನಸ್ಸನ್ನು ಪವಿತ್ರಗೊಳಿಸು, ನನ್ನ ನಾಲಿಗೆಯನ್ನು ಕೂಡ ಪವಿತ್ರಗೊಳಿಸು. ಇವೆಲ್ಲವೂ ಶರೀರದ ಭಾಗಗಳಲ್ಲವೋ? ಇವೆಲ್ಲವುಗಳನ್ನು ಪವಿತ್ರಗೊಳಿಸೆಂದು ಪ್ರಾರ್ಥಿಸುತ್ತಾನೆ. ಯಾಕೆಂದ್ರೆ ಅವೆಲ್ಲವುಗಳಿಂದ ತಪ್ಪು ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಮುಂದೆ ಏನ್ ಹೇಳ್ತಾನೆ ಗೊತ್ತಾ? ದೇವಾ ಎಂದು ಪ್ರಲಾಪಿಸುತ್ತಾ ನನ್ನನ್ನು ಬಿಡಿಸು. ಯಾವುದರಿಂದ ಬಿಡಿಸು ಅನ್ನುತ್ತಾನೆ? ದ್ರೋಹಗಳಿಂದ ಬಿಡಿಸು ಅನ್ನುತ್ತಾನೆ, ಪಾಪದಿಂದ ಬಿಡಿಸು ಅನ್ನುತ್ತಾನೆ, ಕೆಟ್ಟತನದಿಂದ ಬಿಡಿಸು ಅನ್ನುತ್ತಾನೆ, ದೋಷಗಳಿಂದ ಬಿಡಿಸು ಅನ್ನುತ್ತಾನೆ, ಪಾಪ ಅಪರಾಧಗಳಿಂದ ಬಿಡಿಸು ಅನ್ನುತ್ತಾನೆ. ಇದಕ್ಕಾಗಿ ಪ್ರಾರ್ಥಿಸ್ತಾನೆ. ಹೀಗೆ ಪಾಪ ಮಾಡುವುದರಿಂದ ದಾವೀದನು ಕಳ್ಕೊಂಡದ್ದೇನೆಂದರೆ, ದಾವೀದನು ಸಮಾಧಾನವನ್ನು ಕಳ್ಕೊಳ್ಳುತ್ತಾನೆ, ಸಂತೋಷವನ್ನು ಕಳೆದುಕೊಳ್ಳುತ್ತಾನೆ, ಸದ್ಗುಣದ ಹೃದಯ ಕಳೆದುಕೊಳ್ಳುತ್ತಾನೆ, ಸಹವಾಸವನ್ನು ಕಳೆದುಕೊಳ್ಳುತ್ತಾನೆ, ಸದ್ಗುಣವನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಇವುಗಳನ್ನು ಕೂಡ ನಾವು ಬೈಬಲಲ್ಲಿ ನೋಡುತ್ತೇವೆ. ಮಾಡಿರುವ ಪಾಪದ ನಿಮಿತ್ತ ಏನೆಲ್ಲ ಕಳ್ಕೊಂಡನೆಂದು ನಾನು ಕ್ಲುಪ್ತವಾಗಿ ಓದಿದ್ದೇನೆ. ಈ ರೀತಿಯಾಗಿ ನಾನು ಪ್ರತಿ ಕೀರ್ತನೆಯನ್ನು ಧ್ಯಾನಿಸಿ
ನಿಮಗೆ ಸುಲಭವಾಗಿ ಆ ಕೀರ್ತನೆಯಲ್ಲಿರುವಂತಹ ಸಾರಾಂಶವನ್ನು ಅವುಗಳ ಕೆಳಗಡೆ ಸಾರಾಂಶಗೊಳಿಸಿದ್ದೇನೆ. ಇದು ಬಹು ಶಕ್ತಿಯುತವಾದ ಪುಸ್ತಕ ಆಗಿದೆ. ನೀವು ಯಾವುದೇ ಕೀರ್ತನೆ ಓದಿದ್ರೂ ಕೂಡ ಆ ಕೀರ್ತನೆಯ ಸಾರಾಂಶ ನಿಮಗರ್ಥ ಆಗುವ ಭಾಷೆಯಲ್ಲಿ ಸುಲಭವಾಗಿ ಧ್ಯಾನಿಸುವುದಕ್ಕೋಸ್ಕರ, ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಳ್ಳುವುದಕ್ಕೋಸ್ಕರ ಈ ಕೀರ್ತನೆಗಳು ಮತ್ತು ಜ್ಞಾನೋಕ್ತಿಗಳು ಒಳಗೊಂಡಿರುವಂತಹ 150 ಕೀರ್ತನೆಗಳು, 31 ಜ್ಞಾನೋಕ್ತಿಗಳ ಸಾರಾಂಶ ಬರೆದಿದ್ದೇನೆ. ಪ್ರತಿಯೊಬ್ಬರೂ ಈ ಪುಸ್ತಕ ಪಡೆದುಕೊಳ್ಳಬೇಕು ಎಂದು ಮನಪೂರ್ವಕವಾಗಿ ಕೋರುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಕೇಳಿ. ದಾವೀದನು ಸ್ಥಿರಗೊಂಡ ನಂತರವೇ ಎಡವಿ ಬಿದ್ದ. ಉಜ್ಜೀಯನು ಕೂಡ ಸ್ಥಿರಗೊಂಡ ನಂತರವೇ ಗರ್ವಪಟ್ಟವನಾಗಿ ಕುಷ್ಠರೋಗವನ್ನು ತಂದುಕೊಂಡ. ಸೊಲೊಮೋನನು ಕೂಡ ಸ್ಥಿರಗೊಂಡ ನಂತರ ಅನೇಕ ಜನರನ್ನು ಮೋಹಿಸಿ ಕೊನೆಗೆ ದೇವರ ದೃಷ್ಟಿಯಲ್ಲಿ ಅಪರಾಧಿಯಾಗಿ ಉಳ್ಕೊಳ್ಳುತ್ತಾನೆ. ಆದರೆ ಯೋಬನು ತಾನು ಸ್ಥಿರಗೊಂಡ ನಂತರವೂ ಕೂಡ ದೇವರ ನಿಕಟತೆಯಲ್ಲಿ ಜೀವಿಸುತ್ತಾನೆ. ಸಮಸ್ತವನ್ನು ಕಳೆದುಕೊಂಡ ನಂತರವೂ ಕೂಡ ದೇವರ ನಿಕಟತೆಯಲ್ಲಿ ಜೀವಿಸಿದ. ಅವನು ಹೊಂದಿಕೊಂಡಿರುವ ಆಶೀರ್ವಾದಗಳು ಅವನನ್ನು ದೇವರಿಂದ ದೂರ ಮಾಡಲಿಲ್ಲ. ಅವನು ಹೊಂದಿಕೊಂಡಿರುವ ಕಷ್ಟಗಳು ಕೂಡ ಅವನನ್ನು ದೇವರಿಂದ ದೂರ ಮಾಡಲಿಲ್ಲ. ನಮ್ಮಲ್ಲಿ ಕೆಲವರಿಗೆ ಅನುಭವಿಸುವ ಕಷ್ಟಗಳು ದೇವರ ನಿಕಟತೆಗೆ ಕೊಂಡೊಯ್ತವೆ. ಆ ಕಷ್ಟಗಳು ತೀರಿ ಹೋದ ನಂತರ ಅದೇ ನಮ್ಮನ್ನು ದೇವರಿಂದ ದೂರ ಮಾಡಿಬಿಡುತ್ತೆ. ಅದಲ್ಲ ನಿಜವಾದಂತಹ ಆತ್ಮಿಕತೆ. ಕಷ್ಟ ಬಂದ್ರೂ ಕೂಡ ದೇವರಿಂದ ದೂರವಾಗದೆ ನಿಕಟತೆಯಲ್ಲಿ ಜೀವಿಸಬೇಕು. ದೇವರು ಎಷ್ಟೇ ಆಶೀರ್ವದಿಸಿದರೂ ಕೂಡ ದೇವರನ್ನು ಬಿಟ್ಟು ಬಿಡದೆ ಆತನನ್ನು ಆದುಕೊಂಡಿರಬೇಕು. ಹಾಗಾಗಿ ಈ ದಿನ ಒಂದು ಪ್ರಾರ್ಥನೆ ಮಾಡೋಣವೇ? ಭಕ್ತನು ಒಂದು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನಗೆ ಬಹಳಷ್ಟು ಐಶ್ವರ್ಯವಂತನನ್ನಾಗಿ ಮಾಡಬೇಡ, ಹಾಗೆಯೇ ನನ್ನನ್ನು ಕಡು ಬಡವನಾಗಿಯೂ ಮಾಡಬೇಡ. ಐಶ್ವರ್ಯವಂತನಾಗಿ ಗರ್ವಪಟ್ಟು ದೇವರು ಯಾರು ಅನ್ನುತ್ತೇನೇನೋ, ಇಲ್ಲವೇ ಬಡವನಾಗಿ ಕಳ್ಳತನ ಮಾಡಿ ನಿನ್ನ ನಾಮ ಅವಮಾನಗೊಳಿಸುತ್ತೇನೇನೋ. ತಿನ್ನಲು ಆಹಾರವಿದ್ರೆ ಸಾಕು ದೇವರೇ, ಧರಿಸಲು ಬಟ್ಟೆ ಇದ್ರೆ ಸಾಕು ದೇವರೇ, ಉಳ್ಕೊಳ್ಳಲು ನೆಲೆ ಇದ್ರೆ ಸಾಕು ದೇವರೇ, ಅಷ್ಟು ನನಗೆ ದಯಪಾಲಿಸಿದ್ರೆ ಸಾಕು ಅನ್ನುತ್ತಾನೆ. ಇದನ್ನು ನಾವು ಜೀವಿತದಲ್ಲಿ ಕೋರಿಕೊಳ್ಳಬೇಕಾದದ್ದು. ಸ್ಥಿರಗೊಳ್ಳುವುದು ತಪ್ಪಲ್ಲ, ಆದರೆ ಸ್ಥಿರಗೊಂಡ ನಂತರ ದೇವರನ್ನು ಮರೆಯುವುದು ಮಾತ್ರ, ದೇವರಿಂದ ದೂರ ಹೋಗುವುದು ಮಾತ್ರ ಕ್ಷೇಮವಲ್ಲ. ಈ ದಿನ ಕೇಳಿದ ವಾಕ್ಯಾನುಸಾರವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಲೇಬೇಕು. ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮ್ಮ ಸನ್ನಿಧಿಯಲ್ಲಿ ನಾವು ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿ, ಭಕ್ತನು ಹೇಳುವ ಪ್ರಕಾರ ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡಬೇಡ, ಕಡು ಬಡವರನ್ನಾಗಿಯೂ ಮಾಡಬೇಡ. ದೇವರೇ, ನಮಗೆ ಬೇಕಾದ ಆಹಾರ ನಮಗೆ ಕೊಟ್ಟರೆ ಸಾಕು, ನಮ್ಮ ಅವಶ್ಯಕತೆಗಳು ತೀರಿಸಲ್ಪಟ್ಟರೆ ಸಾಕು, ಅನ್ನಪಾನಗಳುಳ್ಳವರಾಗಿ ಯಾತ್ರೆ ಮುಗಿಸಿದರೆ ಸಾಕು. ಧನವಂತರಾಗಿ ನಿಮ್ಮಿಂದ ದೂರವಾಗುವುದಕ್ಕಿಂತಲೂ, ಇಲ್ಲವೇ ದರಿದ್ರರಾಗಿ ನಿಮ್ಮನ್ನು ದೇವರೇ ಪ್ರಶ್ನಿಸುವುದಕ್ಕಿಂತಲೂ ನಮಗಿರುವವುಗಳಲ್ಲಿಯೇ ತೃಪ್ತಿಕರವಾದ ಜೀವಿತ ಜೀವಿಸುವುದೇ ನಮಗೆ ಆಶೀರ್ವಾದಕರವಾಗಿರುತ್ತೆ. ದೇವರೇ, ಸ್ಥಿರವಾದ ಜೀವಿತ ಕೋರಿಕೊಳ್ತಿದ್ದೇವೆ, ಒಳ್ಳೆಯದೇ. ಆದರೆ ಸ್ಥಿರಗೊಂಡ ನಂತರ ನಾವೊಂದು ವೇಳೆ ನಿಮ್ಮನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಮಗೆದುರಾಗುವುದಾದರೆ ನಮಗೆ ಅಂಥ ಜೀವಿತ ಬೇಡ ದೇವರೇ. ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಸನ್ನಿಧಿಗೆ ನಾವು ಬರುವವರಾಗಿರಬಾರದು. ನಿಮ್ಮ ಸನ್ನಿಧಿಗೆ ನಿಮ್ಮ ಮಕ್ಕಳಾಗಿ ಬಂದು ನಿಮ್ಮನ್ನು ಆರಾಧಿಸಬೇಕು, ನಿಮ್ಮ ಸನ್ನಿಧಿಯನ್ನು ಅನುಭವಿಸಬೇಕು, ನಾವು ಸವಿಯಬೇಕು, ನಿಮ್ಮನ್ನು ಕೀರ್ತಿಸಬೇಕು, ನಿಮ್ಮನ್ನು ಘನಪಡಿಸಬೇಕು, ನಮ್ಮ ಲೋಪ ಏನೆಂದು ಗ್ರಹಿಸಬೇಕು, ನಿಮ್ಮ ಸ್ವರೂಪವನ್ನು ಧರಿಸಿಕೊಳ್ಳಬೇಕು, ನಿಮ್ಮ ಪ್ರೀತಿಯನ್ನು ಈ ಲೋಕಕ್ಕೆ ಸಾರಿ ಹೇಳಬೇಕು. ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ಉಜ್ಜೀಯ ಹೊಂದಿಕೊಂಡಿದ್ದ ಗರ್ವವಾಗಲಿ, ಸೊಲೊಮೋನನು ಹೊಂದಿಕೊಂಡಿದ್ದ ಕಾಮವಾಗಲಿ, ದಾವೀದನು ಹೊಂದಿಕೊಂಡಿರುವಂತಹ ಅಪವಿತ್ರತೆಯಾಗಲಿ ನಮ್ಮಲ್ಲಿ ಬರಲಾರದಂತೆ ಸಹಾಯ ಮಾಡಿರಿ. ನಿಮ್ಮ ನೀತಿಯನ್ನು, ನಿಮ್ಮ ರಾಜ್ಯವನ್ನು ನಿತ್ಯವೂ ಹುಡುಕುವಂತಹ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.